ದಯವಿಟ್ಟು ಇಯರ್ಫೋನ್ ಅನ್ನು ಬಳಸಬೇಕೆಂದು ವಿನಂತಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಮಾರ್ನಿಂಗ್. ಸೊ ನಾವು ನೈಟ್ ಇಲ್ಲಿಗೆ ಬಂದ್ವಿ. ನೆಕ್ಸ್ಟ್ ನೀನು ಹೇಳು. ನಾನು ಅವಾಗೆ ಮಾತಾಡ್ತೀನಿ. ಎಕ್ಸ್ಪೀರಿಯನ್ಸ್ ದಿನ ಹೋಗ್ತಾ ಇದ್ದೀವಿ. ಓಕೆ. ಸೊ ಹೂ ಸ್ಟಾಪ್ಡ್ ಯು? ಟ್ಯೂನ್ಡ್ ಮಹಾಬಲಿಪುರಂ ನಾವು ವಿಸಿಟ್ ಮಾಡೋಕೆ ಹೋಗ್ತೀವಿ. ಸೊ ನಾವು ತೋರಿಸ್ತೀವಿ. ಓಕೆ. ಆ್ಯಕ್ಚುಲಿ ಮಮತಾಗ ಒಂದು ಫೇಸ್ ಆಗಿದೆ. ಸೊ ಅವರೇ ಎಕ್ಸ್ಪ್ಲೇನೇಷನ್ ಮಾಡ್ತಾರೆ. ಮಾಡಿದೆ ನಾನು ಹೋಗ್ತಾ ರೂಮ್ ಡೋರ್ ಹಾಕೊಂಡು ಹೋಗಿದ್ದೆ ಗಾಯ್ಸ್. ಆದರೆ ಬರೋಷ್ಟರಲ್ಲಿ ಯಾರೋ ಹೋಗಿ ಬಾತ್ರೂಮ್ ಡೋರ್ ಓಪನ್ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಹಾಯ್ ಗಾಯ್ಸ್. ಹಲೋ. ಟೂರ್ ಎಲ್ಲ ಮುಗೀತು. ಅಂದ್ರೆ ರೆಸಾರ್ಟ್ ಇಂದ ಚೆಕ್ಔಟ್ ಆಗಬೇಕು. ಇವರಿಬ್ರು ಟ್ವಿನ್ನಿಂಗ್ ಹಾಕೊಂಡಿದ್ದಾರೆ. ಇವನು ಸ್ವಲ್ಪ ಟ್ವಿನ್ನಿಂಗ್ ಇಲ್ಲಿಗೆ ಬರೋ. ಎಸ್ ನಾವು 3 ಜನ ಟ್ವಿನ್ನಿಂಗ್. ನೋಡಿ ಕಾಣಿಸ್ತಿದ್ಯಾ? ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ನಾವು ಇವಾಗ ಕೃಷ್ಣಾಸ್ ವಾಟರ್ ಬಾಲ್ ಹತ್ರ ಬಂದಿದ್ದೀವಿ. ಎಷ್ಟೊಂದು ವರಾಹ ಕೇವ್ ಇದೆ. ಮತ್ತೆ ಕೃಷ್ಣ ಅಂದ್ರೆ ಆ ಬಂಡೆ ಹೆಂಗಿದೆ ಅಂದ್ರೆ ಯಾವ್ದು ಸಪೋರ್ಟ್ ಇಲ್ಲದೆ ಅಲ್ಲಿ ನಿಂತಿದೆ. ತುಂಬಾ ದೊಡ್ಡ ಬಂಡೆ. ಅದನ್ನ ಅಲಾಡ್ಸಕ್ಕಾಗಲ್ಲ. ಅದು ಬಿದ್ದು ಇಲ್ಲ ಯಾವತ್ತು. ಅದು ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಅದನ್ನ ಕೃಷ್ಣ ಮಾಡಿದ ಬಟರ್ ಬಾಲ್ ಅಂತ ಹೇಳಲಾಗುತ್ತೆ. ಓಕೆ. ಅದು ತುಂಬಾ ಬಿಸಿಲಿದೆ. ಹೇಗೆ ಹತ್ತೋದು ಅಂತ ಗೊತ್ತಿಲ್ಲ. ವೈ I don't understand. ನೊಂದಿದ್ದೇನೆ. ಶಿರ್ಕೆಯಿಂದ ಬಂದಿದ್ದೀವಿ. ನಾವು ಫುಲ್ ಫ್ಯಾಮಿಲಿ ಬಂದಿದ್ದೀವಿ ಶಿರ್ಕೆಯಿಂದ. ತುಂಬಾ ಎಂಜಾಯ್. ಫ್ಯಾಮಿಲಿ ಬಂದಿಲ್ಲ ಅನ್ಸುತ್ತೆ. ನಿಮ್ಗೆ ಯಾಕೆ ಬೇಕದು? ಬಿಸಿಲಿದ್ರೆ ಆದ್ರೆ ಏನ್ ಮಾಡಕ್ಕಾಗುತ್ತೆ? ಕಾಸು ಕೊಟ್ಟಿರ್ತೀವಿ. ಇದು ಆಕ್ಚುಲಿ ಚೆನ್ನಾಗಿದೆ. ಇಲ್ಲಿ ಈ ಅತ್ತೆ ಫುಲ್ ಬ್ಯುಸಿ ಆಗಿದ್ದಾರೆ. ಓಕೆ. ಬ್ಲಾಗರ್ಸ್ ಎದುರುಗಡೆ ಆಗಿದೆ. ಹಾಯ್ ಗೈಸ್. ಹಲೋ. ಇವಾಗ ಇನ್ನೊಂದು ಕಡೆ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ನಮ್ಮ ಫ್ರೆಂಡ್ ಹೇಳ್ತಾರೆ. ಓಕೆ. ಹೆಲೋ ಎವ್ರಿವನ್, ವೆಲ್ಕಮ್. ನಮಸ್ಕಾರ ಮೇಡಮ್, ಏನ್ ಸಮಾಚಾರ? ಈ ಪ್ಲೇಸ್ ಬಂದ್ಬಿಟ್ಟು ಶೋ ಟೆಂಪಲ್ ಅಂತ. ಇದು ಹೇಗಿದೆ ಅಂದ್ರೆ ಈ ಟೆಂಪಲ್ ಸುತ್ತಲೂ ಸಮುದ್ರ ಇದೆ. ಓ ಎಸ್. ಎಕ್ಸ್ಟ್ರಾರ್ಡಿನರಿ. ನನಗೆ ಬೈಯಕ್ಕೆ ನಾನು ಬ್ಲಾಗ್ ಮಾಡ್ಬೇಕಾ? ಓಕೆ ಸರ್ ನಮಸ್ತೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಇದಕ್ಕೆ ನನ್ನ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಕೊಡಲಾಗಿದೆ. ನೀವು ಯಾಕಂದ್ರೆ ನಂದು ಅಂಬ್ರೆಲಾ ಅವಾಗಿಂದ ತಗೊಂಡಿದ್ರೆ ನಿಮ್ಗೋಸ್ಕರ ನಾನೇ ಒಂದು ಅಂಬ್ರೆಲಾ ಮಾಡಿ. ನೋಡಿ ಗಾಯ್ಸ್, ಎಷ್ಟು ಪ್ರೀಶಿಯಸ್ ಆಗಿರೋ ಗಿಫ್ಟ್ ನ ಕೊಟ್ಟಿದ್ದಾಳೆ. ನಾನು ಶೇರ್ ಅಲ್ಲಿ ಹೋಗ್ತಿದ್ದೆ. ಸೊ ನಾನು ಶೇರ್ ಮಾಡ್ತಾರೆ. ನಿಮ್ಗೇನಂತ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ ನಾನು. ಸೊ ನಾವು ಪಾಂಡಿಚೇರಿಯಲ್ಲಿ ರೆಸಾರ್ಟ್ ಬುಕ್ ಮಾಡಿದೀವಲ್ಲ, ಅಲ್ಲಿ ಹೋಗ್ತಾ ಇದ್ದೆ. ಹೇಳಿದ್ವಿ ಆದ್ರೆ ನಮ್ಗೆ ಸಿಕ್ಕಿದ್ದು ಜಸ್ಟ್ ಮಧ್ಯೆ ನಾನು ಮಾತಾಡೋಕೆ ಸಿಗಲ್ಲ. ಇದನ್ನ ಮನೆ ಗ್ರೂಪಲ್ಲಿ ಹಾಕ್ಬೇಡ ತಾಯಿ. ಅದು ಯಾವಾಗ ಬೆಂಗಳೂರು ಹೋದ್ಮೇಲೆ ನಾವು ನಮ್ಮ ತಿಂತಾ ಇರೋದು. ನಾವು ಬಿಲ್ಲಲ್ಲಿ ಮಾಡ್ತಾ ಇದ್ದೇವೆ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ನಾವು ಈ ಚಾಮತಿ ಕೊಟ್ಟು ಬರ್ತೀವಿ. ಅಲ್ಲಿವರೆಗೂ ಸ್ಟೇ. ಓಕೆ. ಸೊ ಇವರೇ ಎಲ್ಲ ವ್ಲಾಗಿನ ಹಿಂದೆ ಇರೋ ಮುಖ. ಸೊ ಮಮತಾ ಅವರು, ಮಮತಾ ನಾಗೇಂದ್ರ ಅವರು. ಹೇಳಿ ಮಮತಾ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾ, 2 ಏನಂತ 2 ಪ್ಲೇಸ್.
2 plates of jamun. ಇದು ಪ್ಲೇಟ್ಸ್ ಅಲ್ಲ ಮೇಡಮ್, 2 balls of jamun. ಇದು ಬೌಲ್ ನಿಮಗೆ. ಹಂಗೆ ಹೇಳ್ತಿರೋದು ಅಂದರೆ ಒಂದು ನಾನು ತಿಂತೀನಿ, ಒಂದು ಇವ್ರು ತಿಂತಾಳೆ, ಒಂದು ನೀವು ತಿಂತೀರಾ. Okay. ಶೇರ್ ಮಾಡ್ಕೊಳ್ಳಿ, ಮಗಳು ಅನ್ಕೊಳ್ಳಿ. ಯಾಕೆ? ಮೋಷನ್ಗೂ ಅಯ್ಯೋ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಓಕೆ. ಸೊ ಇವತ್ತು ನೈಟ್ ನಾವು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ನಮ್ ಇನ್ನೊಂದು ಕಾರ್ ಕೂಡ ಬಂತು ನೋಡಿ. ಹಣ ಬಂದ. ಅದು ಒಳಗಡೆ ಹೇಗಿದೆ ಅಂತ ನೋಡಿ. ವೆರಿ ಬ್ಯೂಟಿಫುಲ್ ರಾಧಾ ಕೃಷ್ಣ. ಬ್ಯೂಟಿಫುಲ್ ಆಗಿರೋದು ಒಂದು ಕ್ರಿಯೇಷನ್. ಕಮ್ ಹಂಗೆ ನೋಡಿ, ಅಲ್ಲಿ ಮೂನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮೂವ್ ಆಗ್ತಾ ಇದೆ ನೋಡಿ. ನಮ್ಮ ಕಣ್ಣೆಲ್ಲ ಈ ಕಡೆ ಹೋಗುತ್ತೆ. ಎಂಟ್ರೆನ್ಸ್ ನೀರು ಕೂಡ ಸ್ಟಾರ್ಟ್ ಆಗ್ತದೆ, ಇವಾಗ ಹಾಕಿದ್ದಾರೆ. ಸೊ ಅದು ನೀರಿನ ಲೈಟ್ ಹೆಂಗೆ ಕಾಣಿಸ್ತು ಅಂತ ತೋರಿಸಿ ಬನ್ನಿ. ನೋಡಿ ನಮ್ಮ ಗಣಪ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ. ಸೊ ಏನ್ ಹೇಳ್ಬೇಕು? ಏನ್ ಮಾಡ್ತಿದ್ದೀರಾ? ರೂಮ್ ಎಲ್ಲ ನೋಡಿದ್ರೆ ಇಷ್ಟ ಇಲ್ಲ? ಈಗ ಹೋಗ್ಬಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ರೂಮ್ ನೋಡಿ, ತುಂಬಾ ಚೆನ್ನಾಗಿದೆ. ಹೌದು, ಬಾಯ್. ಚೆನ್ನಾಗಿದೆ. ನೀರು ತಿಂದಿಲ್ವಾ ಇನ್ನು? ನಿಮ್ಗೆ ಯಾಕೆ ಬೇಕದು? ನಿಮ್ದು ವೆಜಿಟೇರಿಯನ್? ನಮ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್. ನಾನ್ ವೆಜ್ ಅಲ್ಲಪ್ಪ, ವೆಜಿಟೇರಿಯನ್. ಏನ್ ಹೆಸರು? ನನ್ನ ಹೆಸರು ಲೇಖನ್. ಅವಳ ಹೆಸರು? ನಿನ್ ತಂಗಿ ಹೆಸರು? ಓಕೆ. ಏನಕ್ಕೆ ಇಲ್ಲಿ ಬಂದಿರೋದು? ಅಲ್ಲಿ ಸ್ಟೇ ಮಾಡಕ್ ಬಂದಿದ್ದೀವಿ. ಓಕೆ. ಇಷ್ಟ ಆಯ್ತಾ ನಿಮಗೆ ವಿಲ್ಲ ಎಲ್ಲ? ಎಸ್. ಸ್ವಲ್ಪ ಕಾಫಿ ಕುಡಿದ್ಮೇಲೆ ಇನ್ನೂ ಫ್ರೆಶ್ನೆಸ್ ಬರುತ್ತೆ ಅದಕ್ಕೆ. ಬಟ್ ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಅಂತ ಪ್ರಾಮಿಸ್ ಮಾಡ್ತಾ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಅವರ ಬೀಚಲ್ಲಿ ಚೆನ್ನಾಗಿ ನೀರಲ್ಲಿ ಆಟ ಆಡಿದ್ದೀವಿ, ಮರಳಲ್ಲಿ ಮನೆ ಕಟ್ಟಿದ್ದೀವಿ, ಹಾಗೆ ಮರಳಲ್ಲಿ ಹಾಟ್ ಮಾಡಿ ನಮ್ಮ ಪ್ರೀತಿಯ ಹೆಸರುಗಳನ್ನ. ಆಕ್ಚುಲಿ ನಿಮಗೆ ನಮ್ಮ ವಾಯ್ಸ್ ಎಲ್ಲ ಸ್ವಲ್ಪ ಸ್ಲೋ ಕೇಳ್ಬೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲೇ ಆಕ್ಚುಲಿ ನಾವು ಬಿಸಿಲಿರುತ್ತೆ ಅಂತ ಬಂದ್ವಿ, ಬಟ್ ಪೀಸ್ಫುಲ್ ಆಗಿತ್ತು ಮಾರ್ನಿಂಗ್. ನೀವು ಯಾವುದೇ ಬೀಚ್ ಬರೋಕ್ಕಿದ್ರೆ ಈ ಥರ ಪ್ಲಾಸ್ಟಿಕ್ನ ಮಾತ್ರ ಸ್ಪಿಲ್ ಮಾಡಬೇಡಿ. ವೈ? ಯಾಕಂದ್ರೆ ಫ್ಯೂಚರ್ ಜನರೇಷನ್ ಅವ್ರಿಗೂ ಬಂದು ಇಲ್ಲಿ ನೋಡ್ಬೇಕಾಗುತ್ತೆ. ಈ ಥರ ಇದ್ರೆ ನೋಡಿ, ಕುತ್ಕೊಳ್ಳೋಕ್ಕೂ ಚೆನ್ನಾಗಿಲ್ಲ, ಆ ಥರ ಇದೆ. ಬಟ್ ನಮ್ಮ ಕರ್ನಾಟಕ ಬೀಚಸ್ ಹಾಗಲ್ಲ, ನಾನು ನೋಡಿರೋ ಬೀಚಸ್ ಹಾಗಿಲ್ಲ. ಬಟ್ ಪಾಂಡಿಚೇರಿ ಮಾತ್ರ ಇನ್ನೊಂದು ತುಂಬ ಅಬ್ಸರ್ವ್ ಮಾಡ್ತೀನಿ. ಸೊ ದಯವಿಟ್ಟು ಕಾಮನ್ ಪೀಪಲ್ಗಿದ್ದು ಒಂದು ಮೆಸೇಜ್. ನೋಡಿ ಗೈಸ್, ನಾವಿಲ್ಲಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸರ್ವೆ ಮಾಡಕ್ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಬಟ್ ತುಂಬಾ ಬಿಸಿಲು. ಉಲ್ಟಾ ಹೋಗ್ಬೇಕು ಸೋಸ್ಟಿನಲ್ಲಿದೆ. ಹೌದು, ಮಾಯಕ್ಕೆ ಆಗ್ತಾ. ಮತ್ತೆ ಈ ಕ್ಲಾಗ್. ಹೈ ಗೈಸ್, ಇವತ್ತು ಏನ್ ನಡೀತಾ ಇದೆ ಅಂತ ಹೇಳಕ್ಕೆ ನನ್ನ ವಾಯ್ಸ್ ಸಾಕಾಗ್ತಿಲ್ಲ. ನನ್ನ ಬ್ರೈನ್ ಹಂಗೆ ಎಕ್ಸ್ಪ್ಲೋಡ್ ಆಗುತ್ತೆ ಥರ ಆಗಿದೆ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಆದರೆ ನಾವು ಹಾಕಿದ್ದು ಫ್ರೆಂಚ್ ಕಾಲನಿ ಡ್ರೆಸ್ ನೋಡ್ಬಿಟ್ಟು ನಮ್ಮನ್ನು ಒಳಗೆ ಬಿಟ್ಟಿಲ್ಲ. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರುತ್ತೆ. ನಮ್ಮ ಈ ಧ್ವನಿ ಕೇಳೋದು ನಮ್ಮ ಪುಣ್ಯ. ಸೆಲ್ಫಿನ ನನ್ನ ಮಾಡಿದ್ಯಾ? ಮತ್ತೆ ಏನ್ ಮಾತಾಡ್ಲಿ ನಾನು? ಬೇರೆ ಸ್ವಲ್ಪ ಹೋಗಿದ್ದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ 2 days ವಾಟರ್ ಚೇಂಜಿಂದ ಸ್ವಲ್ಪ ನಾನು ಜಾಸ್ತಿ ಮಾತಾಡೋದ್ರಿಂದ ಕಿಚ್ಚೋದ್ರಿಂದ ಬೇಗ ನನ್ನ ವಾಯ್ಸ್ ಹೋಗುತ್ತೆ. ಸೊ ನನಗೆ ಎವ್ರಿ ಟ್ರಿಪ್ಪಲ್ಲಿ ಆಗುತ್ತೆ.
ನನ್ನ ಮನೆ ಆಣೆ ಇಟ್ಟು ಈ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಟ್ರಿಪ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ ನಾನು. ನಿಜ ಹೇಳಬೇಕು, ನಿಜಾನೇ ಹೇಳ್ತಿದ್ದೀನಿ. ನನ್ನ ಮೇಲೆ ಆಣೆ ಇಟ್ಟು. ಆಮೇಲೆ ನಾವು ಮೂನ್ ಲೈಟ್ ಡಿನ್ನರ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆಗಿದ್ದೆಲ್ಲ ಚೆನ್ನಾಗೇ ಇತ್ತು. 2 days ಇಟ್ ವಾಸ್ ಗುಡ್. ಇಂಗ್ಲಿಷು ನಾನು ಎಲ್ಲ ಆಲ್ಮೋಸ್ಟ್ ನೋಡಿದ್ದೀನಿ. ಮಹಾಬಲಿಪುರಂ ನೋಡಿರಲಿಲ್ಲ. ಸೊ ಲಾಸ್ಟ್ ಟೈಮ್ ನಾವು ಪೊಣಚೆಗೆ ಬಂದಿದ್ವಿ ಆ್ಯಕ್ಚುಲಿ, ನಾನು ನನ್ನ ಕೊಲೀಗ್ಸ್ ಎಲ್ಲ. ಅವಾಗೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಪೊಣಚೆ ಬಸ್ಸಲ್ಲಿ ನಿಮ್ಮ ಫೇವ್ರೆಟ್ ವೀಲಾಗರ್ ಏನು ಮಾಡೋಕ್ಕಾಗಲ್ಲ, ನಾನು ಅನ್ಲೇಬೇಕು. ಬಟ್ ರೀಸನ್ ಇಸ್ ಆಕ್ಚುಲಿ ನಾವು ತುಂಬಾ ಆರ್ಡರ್ ಮಾಡಿದ್ವಿ ಆಯ್ತಾ. ನಾವು ಚೆಕ್ ಮಾಡುವಾಗ ನಮಗೆ ಕನ್ಫ್ಯೂಸ್ ಆಗೋದು. ಬಟ್ ದೇ ಆರ್ ಸೋ ಜೆನ್ಯೂನ್. ಪಾಪ ನಾವು ಅಲ್ಲಿ ಮುಂದೆ ಹೋಗಿದ್ದೀವಿ, ಗಾಡಿಲಿ ದಾಲ್ ಕಿಚಡಿ ಮರ್ತು ಹೋಗಿದ್ರು, ತಗೊಂಡ್ ಬಂದು ಕೊಟ್ಟಿದ್ದಾರೆ. ವಾವ್, ಈ ತರ ನಾವು ಬೆಂಗಳೂರಲ್ಲಿ ಇಲ್ಲಿ ಜನ ಇಷ್ಟು ಒಳ್ಳೆಯವರು ಇದಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಸೀರಿಯಸ್ಲಿ ನಾವು ಚೆಕ್ ಮಾಡದೆ ಬಂದಿದ್ವಿ, ಬಟ್ ನಮ್ಗೆ ಉಳಿಸ್ಕೊಂಡಿದ್ದಾರೆ. ಸೊ ಪ್ಲೀಸ್ ಗೈಸ್, ನೀವು ಏನಾದ್ರು ಪಾಂಡಿಚೇರಿಗೆ ಬಂದ್ರೆ ಈ ರೆಸ್ಟೋರೆಂಟ್ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಏನಾದ್ರು ಮಿಸ್ ಮಾಡ್ಕೊಂಡು ಹೋಗಿ ಅವಾಗ ಅವರೇ ತಂದು ಕೊಡ್ತಾರೆ. ಬಾಯ್ ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.